भीम जय भीम जय भीम आरपीएफ पार्टी के जय रिपब्लिकन पार्टी के बोलो डॉक्टर वेंकट समंडा के बोलो साहिब डॉक्टर वेंकट समंडा के बोलो आरपीएफ पार्टी के बोलो बाबा साहब अम्बेडकर के बोलो बाबा साहब अम्बेडकर के जय भीम जय भीम जय भीम बोलो बाबा साहब अम्बेडकर जिंदाबाद 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 वेंकट समन्ना जिंदाबाद 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 वेंकट समन्ना जिंदाबाद 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 बाबा साहब अम्बेडकर जिंदाबाद 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 जय भीम जय ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂಥ ಆರ್ ಚಂದ್ರಶೇಖರ್ ಅವರನ್ನು ಈ ಉಪಚುನಾವಣೆಯ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ನಾಮಪತ್ರ ಸಲ್ಲಿಸಿ ಬಂದಿದ್ದೇವೆ. ಈಗ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಂವಿಧಾನದ ಆಶಯಗಳನ್ನು ಎತ್ತಿಡಿತಕ್ಕಂಥ ಪಕ್ಷ. ಬೇರೆ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ರಾಷ್ಟ್ರ ಮಟ್ಟದ ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಸಂವಿಧಾನದ ಆಶಯಗಳನ್ನು ಹಾಳು ಮಾಡ್ತಕ್ಕಂಥ ಪಕ್ಷಗಳು ಅಂತೇಳಿ ಕಳೆದ ನಾವು 70 ವರ್ಷಗಳಿಂದ ಅವರ ಪಕ್ಷಗಳ ಅಭ್ಯರ್ಥಿಗಳು ಶಾಸಕರಾಗಿ ಮಾಡಿರೋದನ್ನು ನೋಡಿದ್ದೀವಿ. ಸಂವಿಧಾನದ ಆಶಯಗಳನ್ನು ಎತ್ತಿಡಿತಕ್ಕಂಥ ಒಂದು ವಿಚಾರವನ್ನು ನಾಮಪತ್ರ ಮಾಡುವಾಗ ಭಾರತದ ಸಾರ್ವಭೌಮತೆಯನ್ನು ಎತ್ತಿಡಿತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮ್ಮ ಅಭ್ಯರ್ಥಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಬೇರೆ ಪಕ್ಷದವರು ಅದೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಭಾರತದ ಗೌರವವನ್ನು, ನಮ್ಮ ರಾಜ್ಯದ ಗೌರವವನ್ನು ಹಾಳು ಮಾಡ್ತಕ್ಕಂಥ ಕೆಲಸಗಳನ್ನು ಬೇರೆ ಪಕ್ಷಗಳ ಎಲ್ಲ ಅಭ್ಯರ್ಥಿಗಳು ಮಾಡ್ಕೊಂಡ್ಬಂದಿದ್ದಾರೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಬೆಂಗಳೂರು ನಗರದ ಯಾವುದೇ ಕ್ಷೇತ್ರಕ್ಕೆ ಹೋಲಿಸಿದ್ರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಇರ್ತಕ್ಕಂಥದ್ದು, ಸ್ಲಮ್ ಜನ ಇರ್ತಕ್ಕಂಥದ್ದು, SC ST OBC ಮೈನಾರಿಟೀಸ್ ಇರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕಾಗಿರೋನು ಬಡವರಿಗೆ ಕೆಲಸ ಮಾಡ್ತಕ್ಕಂಥವ್ರು. ಬೇರೆ ಪಕ್ಷದ ಅಭ್ಯರ್ಥಿಗಳು ನಾವಿಲ್ಲಿ ಏನು ಹೇಳಕ್ಕೆ ಹೋಗಲ್ಲ ಅವ್ರ ಬಗ್ಗೆ. ಅವರು ಹೇಗೆ ನಡ್ಕೊಂಡಿದ್ದಾರೆ ಹಿಂದೆ ಶಾಸಕರಾಗಿದ್ದವರು, ಮುಂದೆ ಏನಾಗ್ಬೋದು ಅಂತ ಕೂಡ ಗೊತ್ತಿದೆ. ಈ ಉಪಚುನಾವಣೆ ಬಂದಿರೋದು ಈ ಕ್ಷೇತ್ರದ ಶಾಸಕರಾಗಿದ್ದಂಥವರು 15,000 ಗುರುತಿನ ಚೀಟಿಗಳನ್ನು, ಓಟಿನ ಗುರುತಿನ ಚೀಟಿಗಳನ್ನು ಕದ್ದು ಅವರು ವೋಟ್ ಮಾಡದೇ ಇರೋ ರೀತಿಯಲ್ಲಿ ನಡ್ಕೊಂಡಂಥ ಭಾಳ ಕೆಟ್ಟ ರೀತಿ ಕಾರಣಕ್ಕಾಗಿ ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಇಲ್ಲಾಂದರೆ ಇದಕ್ಕೆ ಉಪಚುನಾವಣೆ ಏನು ಬೇಕಾಗಿರಲಿಲ್ಲ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದನ್ನು ಅವತ್ತೇ ನಾವು ಪ್ರತಿಭಟನೆ ಮಾಡಿದ್ದೀವಿ. ಬಡವರ ವೋಟುಗಳ ID ಕಾರ್ಡ್ಗಳನ್ನು ಕದ್ದು ಅವರಿಂದ ಬಲಾತ್ಕಾರವಾಗಿ ಕಿತ್ಕೊಂಡು ಎಲೆಕ್ಷನ್ ನಡೆಸೋದು ಅಂದರೆ ಇದು ಸಂವಿಧಾನ ವಿರೋಧಿ ಕೃತ್ಯ. ಇದೇ ಕಾರಣಕ್ಕಾಗಿ ಕೋರ್ಟಲ್ಲಿ ಅದು ಇವತ್ತು ತೀರ್ಪಾಗಿರುವಂಥದ್ದು. ಅದನ್ನು ನಾವು ಶಿರಾಬಾಗಿ ಅದನ್ನು ಒಪ್ಕೊತೀವಿ. ಈಗ ಅದೇ ಅಭ್ಯರ್ಥಿ ಮತ್ತೊಂದು ಪಕ್ಷಕ್ಕೆ ಜಿಗಿದು ಎಲೆಕ್ಷನ್ಗೆ ಅಭ್ಯರ್ಥಿಯಾಗಿರ್ತಕ್ಕಂಥದ್ದನ್ನು ನಾವು ಸವಾಲಾಗಿ ತಗೊಂಡಿದ್ದೀವಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೇರೆ ಪಕ್ಷದ ಅಭ್ಯರ್ಥಿಗಳು ಏನು ಕಂಟೆಸ್ಟ್ ಮಾಡ್ತಾರೆ ಅನ್ನೋದೆಲ್ಲ ಮುಖ್ಯ. ಬಡವರನ್ನು ದಮನಿಸುವುದರಲ್ಲಿ ಈ ಹಿಂದಿನ ಶಾಸಕರು ಮಾಡಿರ್ತಕ್ಕಂಥ ಕೃತ್ಯ ಜನವಿರೋಧಿ ಕೃತ್ಯ, ಬಡವರ ವಿರೋಧಿ ಕೃತ್ಯ. ಇದನ್ನು ಯಾವುದೇ ಕಾರಣಕ್ಕೂ ಮತದಾರರು ಕ್ಷಮಿಸಬಾರ್ದು. ಸೊ ಈ ನಿಟ್ಟಿನಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಳೆದ 40 ವರ್ಷಗಳಿಂದ ಈ ಭಾಗದಲ್ಲಿ ಸ್ಲಮ್ ಜನರ ಪುನರ್ವಸತಿ ಯೋಜನೆಯನ್ನು ಹೋರಾಟ ಮಾಡಿ ಯಶಸ್ವಿಯಾಗಿದೆ. ಕನಿಷ್ಠ ನಿಮಗೆ 5,000 ಮನೆಗಳು ಕಟ್ಟಿಸ್ಕೊಟ್ಟಿದ್ದೀವಿ ಈ ಭಾಗದಲ್ಲಿ. ರಾಜರಾಜೇಶ್ವರಿ ನಗರದಲ್ಲಿ ಸ್ಲಮ್ ಜನರಿಗೆ, ಬಡವರಿಗೆ ಎಲ್ಲಿ ದೌರ್ಜನ್ಯ ನಡೀತದೋ ರಾಜಕಾರಣಿಗಳು ಅಥವಾ ಬೇರೆ ಬೇರೆ ಪಕ್ಷಗಳ ಶಾಸಕರು, ಕೌನ್ಸಿಲರ್ಸು ಗೂಂಡಾಗಿರಿ ಮಾಡ್ತಾರೋ ಅಲ್ಲೆಲ್ಲ ಕೂಡ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಭಟನೆ ಮಾಡಿದೆ. ಹೀಗಾಗಿ ಈ ಸಲ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಈ ರಾಜಕೀಯ ಹೋರಾಟ ಅದು ನಮ್ಮ ನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಮನೆ ಮನೆಗೂ ಗೊತ್ತಿರ್ತಕ್ಕಂಥವ್ರಿಗೆ. ಅವರು ಒಕ್ಕಲಿಗ ಸಮಾಜದ ಹೋರಾಟಗಾರರು, ಒಕ್ಕಲಿಗದ ಸಮಾಜದಿಂದ ಬಂದಿದ್ದರೂ ಕೂಡ ಬಡವರ ಪರ ನಿರಂತರವಾಗಿ ತಮ್ಮನ್ನು ತಾವು ತೊಡಸ್ಕೊಂಡಿರ್ತಕ್ಕಂಥವ್ರು. ಈ ಭಾಗದಲ್ಲಿ ಒಕ್ಕಲಿಗ ಸಮಾಜಕ್ಕೆ ಸೇರಿರ್ತಕ್ಕಂಥ ಸುಮಾರು 2 ಲಕ್ಷ ವೋಟ್ಗಳಿದ್ದಾವೆ. 3 ಲಕ್ಷ ಜನರ ದಲಿತ ಜನಾಂಗದ ವೋಟ್ಗಳಿದ್ದಾವೆ. ಸುಮಾರು 1 ಲಕ್ಷ ಜನರ ಮುಸಲ್ಮಾನರ ವೋಟ್ಗಳಿದ್ದಾವೆ. ಆಮೇಲೆ ಮಧ್ಯಮದ ವರ್ಗದ ವೋಟ್ಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾವೆ. ನಾನು ಮತದಾರರಲ್ಲಿ ಕೈ ಮುಗಿದು ಬೇಡೋದೇನು ಅಂತ ಹೇಳಿದ್ರೆ, ಈ ಉಪಚುನಾವಣೆ ಮುಂದಿನ 3 ವರ್ಷಕ್ಕೆ ನಡೀಬಹುದಾದಂಥ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ ಚುನಾವಣೆ ಇದೆ. ಇಲ್ಲಿ ಲೂಟಿಕೋರರು ಗೆದ್ದರೆ ಮುಂದಿನ ಕಾಲಕ್ಕೂ ಮುಂದಿನ ಚುನಾವಣೆಗೂ ಅದೇ ಪರಿಸ್ಥಿತಿ ಆಗುತ್ತೆ.
ಹೀಗಾಗಿ ಲೂಟಿಕೋರರ ಮುಕ್ತ ಚುನಾವಣೆ ಇದಾಗಬೇಕು ಅಂತ ಹೇಳಿದ್ರೆ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಆರ್ ಚಂದ್ರಶೇಖರ್ ಅವ್ರನ್ನ ಮತದಾರರು ಗೆಲ್ಲಿಸಬೇಕು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಬೆಂಬಲಿತ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದು ಏನು ನಮ್ಮ ಯಶವಂತಪುರ ಭಾಗದಿಂದ ಹಿಡಿದು ಈ ಕಡೆ ನೈಸ್ ರಸ್ತೆವರೆಗೂ ಭಾಳ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದ ಉದ್ದಗಲಕ್ಕೂ ನಮ್ಮ ಅಭ್ಯರ್ಥಿ ಎಲ್ರಿಗೂ ಪರಿಚಯ ಇದ್ದಾರೆ, ಮನೆ ಮನೆಗೂ ಪರಿಚಯ ಇದ್ದಾರೆ. ಆರ್ ಚಂದ್ರಶೇಖರ್ ಅಂದರೆ ಗಾಂಧಿನಗರದಲ್ಲಿರ್ತಕ್ಕಂಥ ಚಂದ್ರಶೇಖರ್ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಆಮೇಲೆ ಅವ್ರ ಹೋರಾಟ ಎಲ್ಲಿರ್ತದೆ, ಬಡ ಜನರು ಎಲ್ಲಿರ್ತಾರೋ ಅಲ್ಲಿ ಹೋರಾಟ. ಸೊ ಈ ನಿಟ್ಟಿನಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಾವು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಇಂಥ ಮೂರೂ ಪಕ್ಷಗಳ ಅಭ್ಯರ್ಥಿಗಳನ್ನ ಸೋಲಿಸೋದಕ್ಕಾಗಿ, ನಾವು ಗೆಲ್ಲೋದಕ್ಕಾಗಿ. ಒಬ್ಬ ಅಭ್ಯರ್ಥಿ ಹೇಗಿರಬೇಕು, ಆರ್ ಚಂದ್ರಶೇಖರ್ ರೀತಿಯಲ್ಲಿರಬೇಕು. ಶಾಸಕರಾದರೆ ಬಡವರಿಗೆ ಏನು ಅಧಿಕಾರ ಇಲ್ಲದೆ ಕೆಲಸ ಮಾಡಿರುವಂಥವ್ರು. ನಾವು 5,000 ಜನಕ್ಕೆ ಮನೆಗಳು ಕಟ್ಸ್ಕೊಟ್ಟಿದ್ದೇವೆ. ನಾವು 50,000 ಜನಕ್ಕೆ ಮುಂದೆ ಎಲ್ಲ ರೀತಿಯ ಸೌಲಭ್ಯಗಳನ್ನು, ಮೂಲಭೂತ ಸೌಲಭ್ಯಗಳನ್ನು, ಆಮೇಲೆ ಬೆಂಗಳೂರು ನಗರ ಇದು ಭಾಳ ಪ್ರಮುಖ ಜಾಗದಲ್ಲಿ ಇರೋದರಿಂದ ಈ ಜಾಗವನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಚಂದ್ರಶೇಖರ್ ಅವರು ತಮ್ಮನ್ನು ತಾವು ತೋರಿಸ್ಕೊಳ್ತಾರೆ ಅನ್ನೋ ಭರವಸೆಯೊಂದಿಗೆ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಇವತ್ತು ನಾವು ಕಣಕ್ಕಿಳಿಸಿದ್ದೇವೆ. ಗೆಲ್ತಾರಪ್ಪ ಗೆಲ್ತಾರೆ, ಗೆಲ್ತಾರಪ್ಪ ಗೆಲ್ತಾರೆ, ಗೆಲ್ತಾರಪ್ಪ ಗೆಲ್ತಾರೆ. ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ಗೆ, ಡಾಕ್ಟರ್ ವೆಂಕಟಸ್ವಾಮಿ ಅವರಿಗೆ. ಇವತ್ತು ಈ ಉಪಚುನಾವಣೆಗೆ ನಾವು ಸ್ಪರ್ಧಿಸೋಕ್ಕೆ ಅವರ ಆಶೀರ್ವಾದ ಮತ್ತು ಅವರ ಹೋರಾಟದ ಶ್ರಮ ಏನು ಜನಗಳಿಗೆ ಅವರು ಜೀವನ ಪರ್ಯಂತವಾಗಿ ಅವರು ಜೀವನವನ್ನೇ ಬಡವರಿಗಾಗಿ ಸೇವೆಗೆ ಮುಡುಪಾಗಿಟ್ಟಿದಂಥ ಆ ಸೇವೆಯನ್ನು ಜನ ಗುರುತಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಜನಗಳಲ್ಲಿ ಇವತ್ತು ಅವೇರ್ನೆಸ್ ಮೂಡಿದೆ. ಹಾಗಾಗಿ ಈ ಮೂರು ಪಕ್ಷದ ಅಭ್ಯರ್ಥಿಗಳು ಏನು ಬಡ ಜನಗಳನ್ನು ತುಳಿದು ಏನು ದೌರ್ಜನ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ಗೊತ್ತಾಗಿದೆ, ಅರಿವು ಮೂಡಿದೆ. ಆದ್ದರಿಂದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ಈ ಸಲ ಅವರು ಎಲ್ಲರೂ ಬೆಂಬಲಿಸ್ತಾರೆ ಹಾಗೂ ಜಯಶೀಲನಾಗಿ ಮಾಡ್ತಾರೆ ಅಂತ ಈ ಮೂಲಕ ನಾನು ಹೇಳ್ತಾ ನನ್ನ ಮಾತು ಮುಗಿಸಿ. ಜೈ ಭೀಮ್, ಜೈ ಭಾರತ್. ಮತದಾರರಿಗೆ ಏನು ಹೇಳ್ತೀರಾ? ಮತದಾರರಿಗೆ ಏನು ಕೊಡುಗೆ ಕೊಡ್ತೀನಿ ಅಂತ ತಮ್ಮ ಮತದಾರರಿಗೆ ಏನು ನಮ್ಮ RPI ಮೂಲ ಉದ್ದೇಶ ಪ್ರಣಾಳಿಕೆಯಲ್ಲೇ ಇದೆ. ಹಾಗಾಗಿ ಬಡ ಜನರ ಏಳಿಗೆಗಾಗಿ ದುಡಿತೀವಿ ಹಾಗೂ ಏನು ನಮ್ಮ ಅಧ್ಯಕ್ಷರು ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸನ ನಾವು ಉಳಿಸ್ಕೋತೀವಿ. ಹಗಲು ರಾತ್ರಿ ಬಡ ಜನರಿಗಾಗಿ ದುಡಿತೀವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್.